ಹೆಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮ್ಗೆಲ್ಲ ಸ್ವಾಗತ. ನಾನು ಈ ದಿನ ಬಂದಿದ್ದೀನಿ ಕಾಡು ಮಲ್ಲೇಶ್ವರ ದೇವಸ್ಥಾನ. ಎಲ್ಲಪ್ಪ ಈ ದೇವಸ್ಥಾನ ಇದೆ, ಈ ದೇವಸ್ಥಾನದ ವಿಶೇಷ ಆದ್ರೂ ಏನು, ಪವಿತ್ರತೆ ಆದ್ರೂ ಏನು, ಇದರ ಎಲ್ಲದ್ರ ಬಗ್ಗೆ ಹೇಳ್ತೀನಿ. ಈ ದೇವಸ್ಥಾನ ಬಂದು ಮಲ್ಲೇಶ್ವರಂ 11ನೇ ಕ್ರಾಸ್ ಅಲ್ಲಿ ಬರುತ್ತೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತ ಕೇಳಿದ್ರೆ ನಿಮ್ಗೆಲ್ಲರೂ ಸಹ ಹೇಳ್ತಾರೆ, ನಿಮ್ಗೆ ಲೊಕೇಶನ್ ಅಲ್ಲೂ ಸಹ ಸಿಗತ್ತೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜ್ ನಾವೆಲ್ಲ ಕೇಳೇ ಇರ್ತೀವಿ. ಅವರ ತಮ್ಮರಾದ ಅವರ ಹೆಸರು ಬಂದ್ಬಿಟ್ಟು ಎಕ್ಕೋಜಿ ಅಂತ. ಸೊ ಅವರು ಬಂದು ಇಲ್ಲಿ ದೇವರ ಒಂದು ಉದ್ಭವ ಆಗಿರುವಂತಹ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಇಲ್ಲಿನ ಶಿಲಾಶಾಸನವನ್ನ ಬರ್ದಿರೋಂಥದ್ದು. ಇಲ್ಲಿನ ಚರಿತ್ರೆ ಇನ್ನಷ್ಟು ಬಹಳಷ್ಟು ಇದೆ. ಇದರ ಬಗ್ಗೆ ಇಲ್ಲಿರುವಂತಹ ಅರ್ಚಕರ ಹತ್ರ ಮಾತಾಡಿಸ್ತೀನಿ. ಸ್ವಯಂಭೂ ಮೂರ್ತಿ ಕ್ಷೇತ್ರ ಇದು, ಪ್ರಭನಾಥ ಸಮೇತ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು. ಉದ್ಭವ ಮೂರ್ತಿ ಕ್ಷೇತ್ರ ಇದು. ಸ್ವಯಂಭೂ ಎಲ್ಲ ಪ್ರತಿಷ್ಠಾಪನೆ ದೇವರು ಉದ್ಭವ ಆಗಿರುವಂತ ದೇವರ ಎಲ್ಲ ಫುಲ್ ಕಾಡಾಗಿರ್ತದೆ. ಒಂದು 600 ವರ್ಷದ ಇತಿಹಾಸ ಇರುವಂತ ದೇವಸ್ಥಾನ. ಶಿವಾಜಿ ಅವರನ್ನ 1669 ದೇವಸ್ಥಾನ ಅಭಿವೃದ್ಧಿಗೆ ಜಾಗ ಕೊಟ್ಟಿದ್ದಾರೆ. ಅದು ಕಲ್ಲಿನ ಕೆತ್ತಿಸಿದ್ದಾರೆ ಶಿಲಾಶಾಸನದಲ್ಲಿ. 1669 ದೇವಸ್ಥಾನ ಜಾಗ ಕೊಟ್ಟು ಈ ಸೂರ್ಯಚಂದ್ರ ಇರೋವರೆಗೂ ಈ ದೇವಸ್ಥಾನ ಮುಂದೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಅದರಲ್ಲಿ ಕೆತ್ತಿಸಿ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಜಾಗ ಕೊಟ್ಟಿದ್ದಾರೆ. ಅದು ತುಂಬಾ ವಿಶೇಷವಾದದ್ದು. ನಮ್ಮ ಹತ್ರ ಶ್ರೀಚಕ್ರ ಇದೆ. ಶೃಂಗೇರಿ 5ನೇ ಗುರು ಪ್ರತಿಷ್ಠೆ ಮಾಡಿದ್ರು. ಅದು ತುಂಬಾ ವಿಶೇಷ. ಶಕ್ತಿಯಾದ ತುಂಬಾ ವಿಶೇಷ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬರ್ತಾನೆ ಇರುತ್ತೆ. ಅದರಲ್ಲೂ ಸಹ ವಿಶೇಷ ದಿನಗಳಲ್ಲಂತೂ ಇನ್ನು ವಿಶೇಷ ಪೂಜೆ ಸಲ್ಲಿಸ್ತಾನೆ ಇರ್ತಾರೆ. ಇದು ಕಾಡು ಮಲ್ಲೇಶ್ವರ ದೇವಸ್ಥಾನ ಅನ್ನೋದೇ ಪ್ರಸಿದ್ಧಿ ಆಗಿದೆ. ಇದು ಹೆಸರಲ್ಲೇ ಕಾಡು ಮಲ್ಲೇಶ್ವರ ಅಂತ ಇದೆ. ಇಲ್ಲಿ ಉದ್ಭವವಾಗಿರುವಂತಹ ಮೂರ್ತಿಯನ್ನ ನೀವು ಪ್ರತ್ಯೇಕವಾಗಿ ನೋಡ್ಬೋದು. ಇನ್ನಷ್ಟು ಮಾಹಿತಿಯನ್ನ ಇಲ್ಲಿ ಕೇಳಿ ತಿಳಿಸ್ತೀನಿ ಬನ್ನಿ. ಕಳೆದ 2 ವರ್ಷಗಳಿಂದ ದೇವಸ್ಥಾನದ ಪವಿತ್ರತೆ ಮತ್ತೆ ಚರಿತ್ರೆ ನಾನು ಆವತ್ತೊಮ್ಮೆ ಇಲ್ಲಿ ಬರೆದಿದ್ರೆ ಅದರಲ್ಲಿ ನಾನು ಓದಿದ್ದೆ. ಒಂದು 1000 years ಬ್ಯಾಕ್ ಇಂದ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ. ಹೀಗೆ ನೋಡುವಾಗ ಹಾಗೆ ಪವರ್ಫುಲ್ ಕಾಣ್ತದೆ. ಖಂಡಿತವಾಗಿ ಅಂದ್ರೆ ನಾನು ಒಮ್ಮೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದವ. ಪ್ರತಿ ಸರ್ತಿ ನಾವು ಮಂಗಳೂರಿನವರು, ಪ್ರತಿ ಸರ್ತಿ ಉಡುಪಿಯವರು. ನಾವು ಒಮ್ಮೆ ಬಂದ್ರೆ, ಈಗ ಪ್ರತಿ ಸರ್ತಿ ಬಂದ್ರೆ ಒಂದು ದೇವಸ್ಥಾನಕ್ಕೆ ಬರುವ, ಕೈ ಮುಗಿದು ಹೋಗುವ, ಪ್ರಾರ್ಥನೆ ಮಾಡುವ ಅಂತ ಅನ್ನಿಸ್ತದೆ. ಹಾಗೆ ಮತ್ತೆ ಈವನ್ ಈ ಪ್ಲೇಸ್ ಹಾಗೆ, ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ, ಇಲ್ಲಿ ಗಂಗಮ್ಮ ದೇವಸ್ಥಾನ ಇದೆ, ಕೆಳಗೆ ದಕ್ಷಿಣ ಮೂರ್ತಿ ಇದೆ. ಇಲ್ಲಿ ಬರುವಂತ ನನಗೆ ಪ್ರತಿ ಸರ್ತಿ ಬಂದ್ರೆ ಟೈಮ್ ಸಿಕ್ಕಿದ್ರೆ ನಾನು ಖಂಡಿತ ಹೆಚ್ಚಾಗಿ ಬರ್ತೇನೆ. ಇಲ್ಲಿನ ಅರಕೆಗಳಾಗ್ಬೋದು, ಇಚ್ಛೆಗಳಾಗ್ಬೋದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಈಡೇರುತ್ತೆ ಅಂತ ನನ್ನ ನಂಬಿಕೆ ಇದೆ. ಆದ್ರೆ ನಾನು ಅದೇ ಬರ್ತೇನೆ, ದೇವರ ಹತ್ರ ಕೈ ಮುಗಿತೇನೆ, ದೇವರು ನನಗೆ ಒಳ್ಳೇದು ಮಾಡಿ ಅಂತ ಅಷ್ಟೇ. ನಾನು ದೇವರ ಹತ್ರ ಅಂತ ಬೇಡಿಕೆ ಅಂತ ಇರ್ಬೋದು, ಹಾಗೆ ತೊಂದರೆ ಇಲ್ಲ. ನನ್ಗೆ ಖಂಡಿತ ಆಗ್ತದೆ. ಮೇಡಮ್, ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಈ ಕಡೆ ಬಂದಾಗೆಲ್ಲ ಬರ್ತೀವಿ. ತುಂಬಾ ಹಳೆ ದೇವಸ್ಥಾನ ಇದು. ಇಲ್ಲೆಲ್ಲ ಬೆಟ್ಟ ಗುಡ್ಡ ಎಲ್ಲ ಐತಂತೆ, ಅದಕ್ಕೆ ಕಾಡು ಮಲ್ಲೇಶ್ವರ ಅಂತ ದೇವಸ್ಥಾನ ಬಂದಿದೆ. ಇದು ಕಾರ್ತಿಕ್ ಸೋಮವಾರದಲ್ಲಿ ಮತ್ತೆ ಶಿವರಾತ್ರಿಯಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮೇಡಮ್, ಇಲ್ಲಿನ ದೇವರು ತುಂಬಾ ಪವರ್ಫುಲ್ ಇದೆ ಅನ್ಸುತ್ತೆ. ನಿಮ್ಮ ಇಚ್ಛೆ ಆಗಿರ್ಬೋದು, ಹರಕೆಗಳಾಗಿರ್ಬೋದು ಈಡೇರುತ್ತಾ? ಈಡೇರುತ್ತೆ. ನಿಮ್ಗೆ ಯಾವತ್ತಾದ್ರು ಅನುಭವ ಆಯ್ತು ಅಂತ? ಮೇಡಮ್, ದೇವಸ್ಥಾನ ಅಂದ್ರೆ ಅನುಭವ ಇದ್ದೇ ಇರುತ್ತೆ ಅಲ್ವಾ. ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತಾ ಇದ್ದೀವಿ? ವೀಕ್ಷಕರ್ಗ ಎಲ್ರು ಬರ್ಬೇಕು ಮೇಡಮ್ ದೇವಸ್ಥಾನಕ್ಕೆ. ಥ್ಯಾಂಕ್ ಯು ಸೊ ಮಚ್.